ಓಂ ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಫೆಬ್ರವರಿ ಮಾಸ ಭವಿಷ್ಯ 2025. ಈಗ ಕರ್ಕ ರಾಶಿಯವರ ನಕ್ಷತ್ರ ಪುನರ್ವಸು ನಕ್ಷತ್ರ, 4ನೇ ಪಾದ, ಅಶ್ಲೇಷ 2, 3, 4ನೇ ಪಾದಗಳು. ನಿಮ್ಮ ಮುಖದಲ್ಲಿ ಮತ್ತು ನಿಮ್ಮ ಕಾರ್ಯದಲ್ಲಿ ಅನುಕಂಪ ಎದ್ದು ಕಾಣುತ್ತದೆ. ನೀವು ಸಾಧು ಸ್ವಭಾವ, ನೀವು ಕಷ್ಟ ಬಿಟ್ಟು ದುಡಿದು ಅಲ್ಪ ತೃಪ್ತಿಯಿಂದ ಬದುಕುತ್ತೀರಿ. ತನ್ನ ವಿಷಯದಲ್ಲಿ ಬೇರೆಯವರು ಏನಂದುಕೊಳ್ಳುತ್ತಾರೆ ಎಂದು ನಾಚಿಕೆ ಸ್ವಭಾವ ನಿಮ್ಮದು. ಈ ಮಾಸವೆಲ್ಲ ಕೆಲವರಿಗೆ ಈ ಮಾಸ ವಿವಾಹ ಯೋಗವು ಕೂಡಿ ಬರಲಿದೆ. ಒಡವೆ ವಸ್ತು ಕೊಂಡುಕೊಳ್ಳುವ ಮನಸ್ಸನ್ನು ಮಾಡುವಿರಿ. ಶತ್ರುಗಳು ದೂರ ಸರಿಯುವರು. ನಿಮ್ಮ ದಾಂಪತ್ಯ ಜೀವನವು ಈ ಮಾಸ ಉತ್ತಮವಾಗಿರುವುದು. ವಿದ್ಯಾರ್ಥಿಗಳು ಈ ಮಾಸ ಓದಿನಲ್ಲಿ ಜಯಗಳಿಸುವರು. ಆರೋಗ್ಯವು ಸುಧಾರಿಸುವುದು. ಮನೆಯಲ್ಲಿ ಈ ಮಾಸ ನೆಮ್ಮದಿಯ ವಾತಾವರಣ ಕಂಡುಬರುವುದು ಮತ್ತು ನೀವು ಈ ಮಾಸ ಅಭಿವೃದ್ಧಿಯನ್ನು ಹೊಂದುವಿರಿ. ಈ ಮಾಸ ನೀವು ಶುಭ ಸಮಾಚಾರವನ್ನು ಕೇಳುವಿರಿ. ಸೋದರ ಭಾವ ಅಥವಾ ಸೋದರ ಸಂಬಂಧಿಗಳಿಂದ ಈ ಮಾಸ ನಿಮಗೆ ಲಾಭವಾಗಬಹುದು ಮತ್ತು ನಿಮಗೆ ಈ ಮಾಸ ತುಂಬ ಚೆನ್ನಾಗಿದೆ. ನೀವು ನ್ಯಾಯಾಲಯದಲ್ಲಿ ಯಾವುದೇ ವಾದ್ಯವಿದ್ದರೂ ಈ ಮಾಸ ನಿಮಗೆ ಜಯವಾಗುತ್ತದೆ. ಊರಿಗೆ ಪ್ರಯಾಣ ಮಾಡುವ ಸಂಭವ ಉಂಟು ಮತ್ತು ಜಯ ಕಾಣುವಿರಿ. ಎಲ್ಲ ವಿಷಯದಲ್ಲೂ ಜಯ ಕಾಣುವಿರಿ ಮತ್ತು ಅಭಿವೃದ್ಧಿ ಹೊಂದುವಿರಿ ಮತ್ತು ನಿಮ್ಮ ದಾಂಪತ್ಯ ಜೀವನ ಈ ಮಾಸ ತುಂಬ ಚೆನ್ನಾಗಿದೆ. ವೃತ್ತಿ ಜೀವನದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಗೌರವ ಸಿಗುವುದು ಮತ್ತು ನಿಮಗೆ ದೊರೆಯಬೇಕಾದ ಯಶಸ್ಸು ಆ ಭಗವಂತನೇ ನೀಡುತ್ತಾನೆ. ನೀವು ಈ ಮಾಸ ಯಾವುದೇ ಯೋಚನೆ ಬೇಡ, ಆದಷ್ಟು ಧ್ಯಾನ ಜಪದಿಂದ ಮಾಡಿ. ನಿಮಗೆ ಇನ್ನೂ ಒಳ್ಳೆಯದಾಗುತ್ತದೆ ಮತ್ತು ಹೆಂಡತಿ ಕಡೆಯಿಂದ ಲಾಭ ಉಂಟಾಗಬಹುದು. ಗೃಹದಲ್ಲಿ ಸಂತೋಷದ ವಾತಾವರಣವಿರಲಿದೆ. ನಿಮ್ಮ ಎಲ್ಲ ಕೆಲಸಗಳು ಈ ಮಾಸ ಜಯ ಸಿಗುವುದು. ರಾಜಕಾರಣಿಗಳಿಗೆ, ಸರ್ಕಾರಿ ನೌಕರರಿಗೆ ಈ ಮಾಸ 15ರ ನಂತರ ತುಂಬ ಉತ್ತಮವಾಗಿರುವುದು. ದುಂದು ವೆಚ್ಚವನ್ನು ಮಾಡಬೇಡಿ ಮತ್ತು ಮಿತವ್ಯಯನ್ನು ಸಾಧಿಸಿರಿ. ಅಧಿಕಾರದ ದುರುಪಯೋಗ ಈ ಮಾಸ ಬೇಡ, ಏಕೆಂದರೆ ಈ ಮಾಸ ನೀವು ಅಧಿಕಾರ ದುರುಪಯೋಗ ಮಾಡಿದರೆ ಅಧಿಕಾರವನ್ನೇ ಕಳೆದುಕೊಳ್ಳುವ ಸಂಭವವಿದೆ. ನಿಮಗೆ ಶುಭ ವಾರಗಳು ಭಾನುವಾರ, ಸೋಮವಾರ, ಗುರುವಾರ. ನಿಮ್ಮ ಶುಭ ವರ್ಣಗಳು ತಿಳಿ ಗುಲಾಬಿ, ಕೆಂಪು ಮತ್ತು ಹಸಿರು. ನಿಮ್ಮ ಶುಭ ದಿಕ್ಕು ಉತ್ತರ. ನಿಮಗೆ ಶುಭ ರತ್ನಗಳು ಕನಕ, ಪುಷ್ಯರಾಗ ಮತ್ತು ಮುತ್ತು ಹವಳ. ನಿಮ್ಮ ಆರಾಧ್ಯ ದೈವ ಶುಭ ಸಂಖ್ಯೆ 2, 3, 9. ನಿಮ್ಮ ಶುಭ ದಿಕ್ಕು ಉತ್ತರ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲ ವೀಕ್ಷಕರು ಶುಭವಾಗಲಿ. ಓಂ ಈಶ್ವರ.